ಈ ಬಾರಿಯ ಗಣರಾಜ್ಯೋತ್ಸವ ತುಂಬಾ ವಿಶೇಷ. ಯಾಕಂದ್ರೆ ಗಣರಾಜ್ಯೋತ್ಸವ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಭಾರತದ ಆರ್ಥಿಕತೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತಹ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನಾಳೆ ಐತಿಹಾಸಿಕ ಒಪ್ಪಂದಗಳಿಗೆ ಸಹಿಯಾಗುವಂತಹ ನಿರೀಕ್ಷೆ ಇದ್ದು, ಪ್ರಧಾನಿ ಮೋದಿಯ ವ್ಯಾಪಾರ ಪಾಲುಗಾರಿಕೆ ತಂತ್ರಕ್ಕೆ ಜಗತ್ತು ನಿಬ್ಬೆರಗಾಗಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದ್ರೆ ಇದೇ ನೋಡಿ. ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದ EU ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರಿಗೂ ಭಾರತದ ನಂಟಿದೆ. ಕೋಸ್ಟಾ ಗೋವಾ ಮೂಲದವರು. ಭಾರತೀಯ ಮೂಲದ ವ್ಯಕ್ತಿ ಯುರೋಪ್ನ ಉನ್ನತ ಹುದ್ದೆಯಲ್ಲಿ ಇರೋದು ದೇಶದ ಹೆಮ್ಮೆ. ಇನ್ನು EU ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ಯುರೋಪ್ ಒಕ್ಕೂಟದ ಪವರ್ಫುಲ್ ಲೇಡಿ. ಇವರಿಬ್ಬರನ್ನ ಒಟ್ಟಿಗೆ ಆಹ್ವಾನಿಸುವ ಮೂಲಕ ಭಾರತ ನಮಗೆ ಯುರೋಪ್ ಜೊತೆಗಿನ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನ ಜಗತ್ತಿಗೆ ಸಾರಿದೆ. ನೆರೆಯ ಚೀನಾಗೆ ಟಕ್ಕರ್ ಕೊಟ್ಟು ಯುರೋಪ್ ಜೊತೆ ದೋಸ್ತಿ ಕುದುರಿಸಿ ಭಾರತ ಲಾಭದಾಯಕ ತಂತ್ರ ಹೆಣೆದಿದೆ. ದೇಶದಲ್ಲಿನ ಐಷಾರಾಮಿ ಕಾರು ಪ್ರಿಯರಿಗೆ ಗುಡ್ ನ್ಯೂಸ್. EU ಭಾರತ ಮುಕ್ತ ವ್ಯಾಪಾರ ನೀತಿ, ಆಮದು ಸುಂಕ ಇಳಿಕೆ. ನೇ ಗಣರಾಜ್ಯೋತ್ಸವಕ್ಕೆ ಆಗಮಿಸಿರುವ EU ಮುಖ್ಯಸ್ಥರ ಜೊತೆ ನಾಳೆ 16ನೇ ಶೃಂಗಸಭೆ ನಡೆಯಲಿದೆ. ಮಹತ್ವದ ಮುಕ್ತ ವ್ಯಾಪಾರ ಒಪ್ಪಂದದ ಚರ್ಚೆಗಳು ಹಾಗೂ ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ಮಾತುಕತೆ ನಡೆಯುವ ನಿರೀಕ್ಷೆ ಹೆಚ್ಚಿದೆ. ಯುರೋಪ್ ನಿರ್ಮಿತ ಕಾರುಗಳ ಮೇಲಿನ ಆಮದು ಸುಂಕ ಇಳಿಕೆ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಲಿದ್ದು, ಇದರಿಂದ 110% 40% ಆಮದು ಸುಂಕ ಇಳಿಕೆಯಾಗಲಿದೆ. ಜರ್ಮನಿ ನಿರ್ಮಿತ ವೋಕ್ಸ್ ವ್ಯಾಗನ್, ಮರ್ಸಿಡೀಸ್ ಬೆಂಜ್ ಹಾಗೂ BMW ಕಾರ್ಗಳು ಭಾರತದ ಮಾರುಕಟ್ಟೆಯನ್ನ ಸುಲಭವಾಗಿ ಪ್ರವೇಶಿಸಲಿದೆ. ಈ ಮೂಲಕ ಐಷಾರಾಮಿ ಕಾರು ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಈಗಾಗಲೇ ಪ್ರಧಾನಿ ಮೋದಿ ಸರ್ಕಾರ EUದಿಂದ 15,000 ಯುರೋಗಳಿಗಿಂತಲೂ ಹೆಚ್ಚು ಮೊತ್ತದ ಬೆಲೆಯನ್ನ ಹೊಂದಿರುವ ಕಾರುಗಳ ಮೇಲಿನ ತೆರಿಗೆ ತಕ್ಷಣವೇ ಕಡಿಮೆ ಮಾಡಲು ಒಪ್ಪಿಕೊಂಡಿದೆ. ಕಾಲಾನಂತರದಲ್ಲಿ ಆಮದು ಸುಂಕ 10%ಕ್ಕೂ ಇಳಿಯುವ ಚಿಂತನೆಯಿದೆ ಎನ್ನಲಾಗ್ತಿದೆ. ವೋಕ್ಸ್ ವ್ಯಾಗನ್, ಮರ್ಸಿಡೀಸ್ ಬೆಂಜ್ ಮತ್ತು BMW ನಂಥ ಯುರೋಪಿಯನ್ ವಾಹನ ತಯಾರಕರಿಗೆ ಭಾರತೀಯ ಮಾರುಕಟ್ಟೆ ಪ್ರವೇಶ ಸುಲಭಗೊಳಿಸುತ್ತೆ. ದೇಶೀಯ ಕಂಪನಿಗಳ ಹಿತಾಸಕ್ತಿಯನ್ನ ರಕ್ಷಿಸಲು ಬ್ಯಾಟರಿ ಎಲೆಕ್ಟ್ರಿಕ್ ವಾಹನಗಳನ್ನ ಮೊದಲ 5 ವರ್ಷಗಳ ಕಾಲ ಆಮದು ಸುಂಕ ಕಡಿತದ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. 5 ವರ್ಷಗಳ ನಂತರ ವಿದ್ಯುತ್ ಚಾಲಿತ ವಾಹನಗಳಿಗೂ ನಿಯಮ ಅನ್ವಯಿಸಲಿದೆ ಎನ್ನಲಾಗ್ತಿದೆ. ಅಮೆರಿಕ, ಚೀನಾ ನಂತರ ಭಾರತ ವಿಶ್ವದ 3ನೇ ಅತಿದೊಡ್ಡ ಕಾರು ಮಾರುಕಟ್ಟೆಯಾಗಿದ್ದು, ಆಮದು ಕಾರುಗಳ ಮೇಲೆ 70% ಹಾಗೂ 110% ಸುಂಕ ವಿಧಿಸಲಾಗ್ತಿದೆ. ಯುರೋಪಿಯನ್ ಯೂನಿಯನ್ ಹಾಗೂ ಭಾರತ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದಿಂದ ಕಳೆದ ಆಗಸ್ಟ್ನಲ್ಲಿ ಅಮೆರಿಕ ವಿಧಿಸಿರುವ 50% ಸುಂಕದಿಂದಾಗಿ ಸೊರಗಿರುವ ಜವಳಿ ಹಾಗೂ ಆಭರಣಗಳ ರಫ್ತು ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಒಟ್ಟಾರೆ ಗಣರಾಜ್ಯೋತ್ಸವಕ್ಕೆ EU ನಾಯಕರ ಆಗಮನ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ಸಂಬಂಧಗಳಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆ ಸಿಕ್ಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.